ಅಂದ್ಬಿಟ್ಟು ಸೈಯದ್ ಕಲೀಮು. ನಾನು ಬೈಕ್ ಟ್ಯಾಕ್ಸಿ ಚಾಲೂ ಮಾಡೋದು ಯಾಕಂದರೆ ನಾನು ಸೆಕೆಂಡ್ PUC ಪಾಸ್ ಆಗಿದ್ದೀನಿ. ಪಾಸ್ ಆಗಿಬಿಟ್ಟು ನಾನು ತುಂಬ ಕಡೆ ಜಾಬ್ಗೆ ಹೋಗಿದ್ದೀನಿ ಸರ್. ಫ್ಯಾಕ್ಟ್ರಿಗಳಲ್ಲೂ ಕೆಲಸ ಮಾಡಿದ್ದೀನಿ, ಕಂಪ್ನಿಗಳಲ್ಲೂ ಕೆಲಸ ಮಾಡಿದ್ದೀನಿ. ಎಲ್ಲೋದ್ರೂ ಮಿನಿಮಮ್ ಅಂದರೂ ಮ್ಯಾಕ್ಸಿಮಮ್ ಅಂದರೂ 15,000 ಅಷ್ಟೇ, 15,000 ಸ್ಯಾಲರಿ ಕೊಡ್ತಾರಷ್ಟೇ. ಅದರಲ್ಲೂ ತಿಂಡಿ ಊಟ ಹೋಗೋ ಬರೋ ಪೆಟ್ರೋಲ್ ಖರ್ಚು ಎಲ್ಲ ಹೋದರೂ ನಮಗೆ ಅಂದರೆ 8,000 ಉಳಿಯೋಲ್ಲ. ಅದ್ರ ಕಡೆಯಿಂದ ನಾವು ಈ ಬೈಕ್ ಟ್ಯಾಕ್ಸಿ ಮೂಲಕ ಇದರಲ್ಲಿ ನಮ್ಮದೇ ಆದಂಥ ಬಿಸ್ನೆಸ್ ಥರ ಇದು. ನಮಗೆ ಬೈಕ್ ಟ್ಯಾಕ್ಸಿ, ಓಲಾ, ಜೆಪ್ಟೋ ಇದೆಲ್ಲ ನಮಗೆ ಬೈಕ್ ಟ್ಯಾಕ್ಸಿ ನಮ್ಮದೇ ಓನ್ ಬಿಸ್ನೆಸ್ ಥರ. ನಾವು ಯಾವಾಗ ಬೇಕಾದ್ರೂ ಆನ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು. ಈಗ ಕಂಪ್ನಿಗಳಲ್ಲಿ ಹೆಂಗಂದರೆ ಏನೋ ಒಂಚೂರು ಜ್ವರ ಬಂತು, ಯಾರಿಗಾದ್ರೂ ಏನೋ ಸಮಸ್ಯೆ ಬಂತು ಅಂದರೆ ನಮಗೆ ಪರ್ಮಿಷನ್ ಕೊಡೋಲ್ಲ ಕಂಪ್ನಿ ಕಡೆಯಿಂದ. ಕೊಟ್ಟರು 1 ದಿನ 2 ದಿನ, ಆದರೆ ನಾವು ಇದರಲ್ಲಿ 1 ವಾರ ಬೇರೆ ರಜಾ ಆಗ್ಬೋದು. ಇದರಿಂದ ನಾವು ಸ್ವಂತ ನಮ್ಮದೇ ಆದಂಥ ಓನ್ ಬಿಸ್ನೆಸ್ ಥರ ನಮಗಿದು. ಇದರಿಂದ ನಾವು ಅಂದರೂ ಡೈಲಿ 1,500 2,000 ಪೀಕ್ ಅವರ್ಸ್ ಇದ್ದರೆ 2,000ವರೆಗೂ ಅರ್ನ್ ಮಾಡ್ತೀವಿ. ಈಗ ಝೊಮ್ಯಾಟೊ ಎಲ್ಲ ಹೇಳ್ತಾರೆ ಝೊಮ್ಯಾಟೊ ಸ್ವಿಗ್ಗಿ ಇದರಲ್ಲಿ ಹೊಡಿಬೋದು ಅಂತ. ಬಂದು ಮಾಡಿ ನೋಡಿ ಸರ್. ಒಂದು ಮಾಲಲ್ಲಿ ಹೋದರೆ ಅಂದರೆ 3rd ಫ್ಲೋರ್ 4th ಫ್ಲೋರ್ ಹತ್ತಬೇಕು. ಅಲ್ಲಿ ಆರ್ಡ್ರ್ ಬೇರೆ ರೆಡಿ ಇರೋಲ್ಲ. ಅದು ಪಿಕ್ ಮಾಡಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕು. ಕಸ್ಟಮರ್ ಹೇಳ್ತಾರೆ 4th ಫ್ಲೋರ್ಗೆ ಬರ್ರಿ, 5th ಫ್ಲೋರ್ಗೆ ಬರ್ರಿ ಅಂತಾರೆ. ಲಿಫ್ಟಲ್ಲಿ ಹೋದರೆ ಸೆಕ್ಯೂರಿಟಿ ಅಲೋ ಕೊಡೋಲ್ಲ ನಮಗೆ. ಏನು ಸರ್ ಏನು ಹೇಳ್ತಾರೆ, ಅಲೋ ಇಲ್ಲ, ಬೇರೆ ಬಿಲ್ಡಿಂಗ್ ಓನರ್ಗಳಿಗೆ ಅಷ್ಟೇ ಇದು ಅಂತ. ನಾವು ಹಂಗೂ ಮೆಟ್ಲು ಮೇಲೆ ಹೋಗಿ 4th ಫ್ಲೋರ್ ಎಲ್ಲ ಕೊಟ್ಟು ಬರಬೇಕು. ಇದು ಬೈಕ್ ಟ್ಯಾಕ್ಸಿ ಹೆಂಗೆ ಅಂದರೆ ಕಸ್ಟಮರ್ ಆಚೆ ಬರ್ತಾರೆ, ಕುಣಿಸ್ಕೊಂಡು ಪಿಕಪ್ ಡ್ರಾಪ್ ಬಿಡ್ತೀವಿ ಅಷ್ಟೇ. ಈಗ ನೀವು ಎಷ್ಟು ದಿನದಿಂದ ಮಾಡ್ತಾಯಿದ್ದೀರಾ? ನಾವು ಆಗಲೇ 1 ವರ್ಷ 2 ವರ್ಷ ಆಗ್ತಾಯಿತ್ತು. ಓಕೆ, ಎಷ್ಟು ಅರ್ನ್ ಮಾಡ್ತಾಯಿದ್ರಿ ಅವಾಗ? ಎಷ್ಟು ಕಳಿಸ್ತಾ ಇದ್ರಿ ದಿನಕ್ಕೆ? ಸರ್ ನಾನು ಸ್ಟಾರ್ಟಿಂಗು ಝೊಮ್ಯಾಟೋಗೆ ಬಂದೆ. ಝೊಮ್ಯಾಟೋನಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಜೆಪ್ಟೋನು ಮಾಡಿದೆ, ಅದರಲ್ಲೂ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರಲ್ಲ ಸರ್. ಎಲ್ಲರೂ ಬೇರೆ 5th ಫ್ಲೋರ್ ಬರ್ರಿ, ಝೊಮ್ಯಾಟೊ ಸ್ವಿಗ್ಗಿ ಮಾಡೋಣ ಅಂದರೆ ಬೇರೆ ವೇಟ್ ಮಾಡಿಸೋದೆ ರೆಸ್ಟೋರೆಂಟವರು. ಎಲ್ಲಿಂದ ಹೋದ್ರು ನಾವು ಕ್ಯೂನಲ್ಲಿ ನಿಂತ್ಕೊಳ್ಬೇಕು ಕಸ್ಟಮರ್ ಥರ. ಬೇರೆ ಕಸ್ಟಮರ್ಗಳು ಕ್ಯೂನಲ್ಲಿ ಆರ್ಡ್ರ್ ಬುಕ್ ಮಾಡ್ತಾರೆ. ಆದರೆ ಆ ಥರ ನಾವು ಕ್ಯೂನಲ್ಲಿ ನಿಂತ್ಕೊಂಡು ನಾವು ಆರ್ಡ್ರ್ ID ನೋಡಿ ಆರ್ಡ್ರ್ ಪ್ರೊಡಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೇಕು. ಆದ್ದರಿಂದ ತುಂಬ ಕಷ್ಟ. ಆದರೆ ಬೈಕ್ ಟ್ಯಾಕ್ಸಿ ಏನಂದರೆ ನಾವು ಆರಾಮಾಗಿ ಲೊಕೇಶನ್ ಹತ್ರ ಹೋಗ್ತೀವಿ, ಕಾಲ್ ಮಾಡ್ತೀವಿ, OTP ತೊಗೊಂಡು ಕರ್ಕೊಂಡೋಗಿ ಡ್ರಾಪ್ ಬಿಟ್ಬಿಡ್ತೀವಿ ಸರ್. ಅಷ್ಟೇ ನಮ್ಮದು. ಓಕೆ, ಈಗ ನೀವು ಎಷ್ಟು ಅರ್ನ್ ಮಾಡ್ತಾಯಿದ್ರಿ? ಇವಾಗ ಎಷ್ಟು ಅಂದರೆ ಇವಾಗ ಏನೂ ಇಲ್ಲ, ಇವಾಗ ಏನು ದುಡಿತಾ ಇಲ್ಲ? ಹಾಂ ಸರ್, ಏನು ದುಡಿತಾ ಇಲ್ಲ, ನಮಗೆಲ್ಲ ಕೆಲಸ ಇಲ್ದಂಗೆ ಆಗೈತೆ. ಹಾಂ. ಓಕೆ, ಈಗ ನಿಮಗೆ ಏನು ಬೇಕು, ಏನು ಮಾಡಿಕೊಡ್ಬೇಕು ಸರ್ಕಾರ? ಸರ್ಕಾರ ಏನಿಲ್ಲ ಸರ್, ಇದು ಬೈಕ್ ಟ್ಯಾಕ್ಸಿ ಪುನಃ ಆರಂಭಿಸಬೇಕು ಸರ್. ಇದು ಆಟೋದವ್ರು ತುಂಬ ಜನ ಹೇಳ್ತಾರೆ ಏನಂತ, ಅವರು ಬಂದು ಆಟೋ ಓಡಿಸ್ಬೋದು ಅಂತ. ಈಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ 1 ಲಕ್ಷ 1.5 ಲಕ್ಷ ರೈಡರ್ಸ್ಗಳು ಇದ್ದಾರೆ ಅಂದರು. ಈಗ ಎಲ್ಲರೂ ಆಟೋ ಕ್ಯಾಬ್ ತೊಗೊಂಡೋಗಿ ಓಡಿಸಿದ್ರೆ ಈಗ ಆಟೋದವ್ರಿಗೂ ಹೊಟ್ಟೆ ಮೇಲೆ ಪಾಟ್ ಬೀಳುತ್ತಾ? ಈಗ ಎಲ್ಲರೂ ಆಟೋ ತೊಗೊಳ್ತಾರೆ. EMI 10,000 15,000 ಕೊಟ್ಟರೆ ಎಲ್ಲರೂ EMIಗೆ ಕೊಡ್ತಾರೆ ಆಟೋದರು. ಈಗ ಹೆಚ್ಚು ಕಮ್ಮಿ ಅಂದರೆ ಎಲ್ಲರ ಹತ್ರ DLಗಳು ಆರಾಮಾಗಿ ಮಾಡಿಸ್ಕೊಂಡು ಎಲ್ಲರೂ ಆಟೋ ಡ್ರೈವರ್ ಆಗಿಬಿಟ್ರೆ ಈಗ ಬೆಂಗಳೂರು ಪೂರ್ತಿ ಟ್ರಾಫಿಕ್ಕು ಪ್ಲಸ್ಸು ಅವ್ರಿಗೂ ಹೊಟ್ಟೆಪಾಡು, ನಮಗೆ ಹೊಟ್ಟೆಪಾಡು ಇರೋಲ್ಲ. ಆವಾಗ ಕಸ್ಟಮರೇ ನೀನು 500 ರೂಪಾಯಿಗೆ ಬರೋಂಗಿದ್ರೆ ಬಾರೋ, ಇಲ್ಲಾಂದರೆ ಬಿಡೋ ಇನ್ನೊಬ್ಬ ಆಗ್ತಾನೆ ಅಂತ ಫುಲ್ ಟ್ಯಾಕ್ಸಿನೇ ಆಗಿಬಿಡುತ್ತೆ ಆಟೋ ಡ್ರೈವರು. ತುಂಬ ಜನ ವೀಡಿಯೋ ಮಾಡಾಕ್ತಾರೆ ಏನಂತ, ಯಾವರು ಬೇಕಾದರೆ ಇದು ಮಾಡಲಿ, ಆಟೋನೇ ತೊಗೊಂಡು ಬಂದು ಮಾಡಲಿ, ಗೊತ್ತಾಗುತ್ತೆ ಅಂತಾರಲ್ಲ. ಈಗ ನಾವೆಲ್ಲರೂ ಆಟೋನೇ ತೊಗೊಂಡ್ಬಿಡ್ತೀವಿ. ಹೆಚ್ಚು ಕಮ್ಮಿ ಇಲ್ಲಿ ಒಂದು 5,000 ಜನ ಅಂದ್ಕೊಂಡ್ರು ಎಲ್ಲ ಆಟೋ ತೊಗೊಂಡ್ರೆ ಈಗ ಅವ್ರು ಆಟೋದವ್ರು ಎಲ್ಲ ಹೋಗ್ತಾರೆ. ಇವಾಗ ಆಟೋ ಅವರು ಬುಕ್ ಮಾಡ್ತಾರೆ, ಅಲ್ಲಿ ಕಮ್ಮಿಗೆ ಅವ್ರಿಗೆ ಬಡವರು ಇರ್ತಾರೆ, ಅವ್ರು ಕೊಡೋಕ್ಕಾಗಲ್ಲ. ಅವರು 400 ರೂಪಾಯಿ 300 ರೂಪಾಯಿ ಕೇಳ್ತಾರೆ. ಗಾಡಿಯವರು 100 ರೂಪಾಯಿ 50 ರೂಪಾಯಿ ಕೇಳ್ತಾರೆ. ಅವ್ರಿಗೆ ವ್ಯವಸ್ಥೆ ಆಗುತ್ತೆ. ಆವಾಗ ಅವ್ರು ಹೋಗೋಕ್ಕೆಲ್ಲ ದಾರಿ ಇರುತ್ತೆ. ಬೇರೆಯವ್ರಿಗೆ ಎಲ್ಲರೂ ಬಡವರು ಇರಲ್ಲ, ಎಲ್ಲರೂ ಇದು ಇರಲ್ಲ ಸರ್. ಎಲ್ಲರ ಹತ್ರ ಕಾಸು ಇರಲ್ಲ, ಎಲ್ಲರ ಹತ್ರ ಫೋನ್ಪೇ ಇರಲ್ಲ, ಏನಾದರೂ ಒಂದು ಇದ್ದೇ ಇರುತ್ತೆ, ಸಮಸ್ಯೆ ಇರುತ್ತೆ. ಆದ್ರೂ ಅವರು ಏನು ಚೂಸ್ ಮಾಡಬೇಕು ಅವ್ರಿಗೂ ಗೊತ್ತಿದೆ. ಜಾಸ್ತಿ ಇದ್ದರೆ ನಾವು ಹೋಗಲ್ಲ, ಕಮ್ಮಿ ಇದ್ದರೆ ಗಾಡಿಯಲ್ಲಿ ಹೋಗ್ತಾರೆ. ನಮಗೇನಿದೆ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆದರೆ ಯಾರು ಏನು ಇದು ಮಾಡಿದಾರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಕಸ್ಟಮರ್ ಹೊಡೆದ್ರು, ಅದು ಇದು ಮಾಡಿದ್ರಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಬೇರೆ ಹೊಟ್ಟೆ ಮೇಲೆ ಏನಕ್ಕೆ ಹೊಡಿತಾ ಇದ್ದೀರಾ? ಅದು ಹೇಳ್ತಾ ಇರೋದು. ಏನಿದೆ ನಮಗೆ ಕೋರ್ಟಿಂದ ಆದೇಶ ಬಂತು, ಆದರೆ ನಮಗೆ ಏನಿದೆ ಸವಲತ್ತು ಮಾಡಿಕೊಡ್ರಿ ಸರ್, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಈಗ ನಿಮ್ಮ ಜೊತೆ ಕಸ್ಟಮರ್ ಏನು ಬರ್ತಾರಲ್ಲ ಅವರೆಲ್ಲ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಸರ್? ನಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಹೇಳಿದ್ದಾರೆ. ಏನಕ್ಕೆ ಆಟೋ ಅವರು ಜಾಸ್ತಿ ಕೇಳ್ತಾರಪ್ಪ, ನೀವೆಲ್ಲ ಕಮ್ಮಿ ತೊಗೊತಾ ಇದ್ದೀರಾ, ನಮಗೆ ಬಿಟ್ಟಿದ್ದೀರಾ, ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಬೇರೆಯವ್ರು ಮಾಡಿರೋದಕ್ಕೆ ನಮಗೇನಕ್ಕೆ ಸರ್ ಹೊಟ್ಟೆ ಮೇಲೆ ಹೊಡಿತೀರಾ? ನಮಗೂ ಬೇರೆ ಇರುತ್ತೆ ನೋಡಿ, ಸಾಲ ಇರುತ್ತೆ, ನಾವು EMIs ಇರುತ್ತೆ, ಎಲ್ಲ ಅದಕ್ಕೆ ನಂಬ್ಕೊಂಡಿನೇ ಬೇರೆ ಬೆಳಗಿಂದ ರಾತ್ರಿ ತನಕ ನಾವು ಇದು ಕೆಲಸ ಮಾಡ್ತೀವಿ. ಊಟ ಎಲ್ಲ ತಿಂಡಿ ನಾವು ಮಾಡಿರಲ್ಲ, ಆದರೂ ಕಸ್ಟಮರ್ ಸರ್ವಿಸ್ ನಾವು ಫಸ್ಟ್ ಕೊಟ್ಟಿರ್ತೀವಿ. ಅದೇ ನಾವು ಸರ್ ಏನಿದೆ ನಮಗೆ ಸವಲತ್ತು ಮಾಡಿಕೊಡ್ರಿ ಸರ್.
ಅಷ್ಟೇ ಕೇಳ್ಕೊತಾ ಇರೋದು. ಈಗ ನೀವು ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರಿ, ಹೌದು. ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ, ಹೌದು. ನಿಮ್ಗೆ ಹೇಗೆಲ್ಲ ತೊಂದರೆ ಆಗ್ತಾ ಇದೆ? ಸರ್ ನನಗೆ ಅಂತಲ್ಲ 1.5 ಲಕ್ಷ ಜನ ಬೀದಿಗೆ ಬಂದಂಗೆ ಆಗಿಬಿಟ್ಟಿದೆ. ಇವಾಗ ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ. ಕೆಲವೊಂದು ಜನ ಅನ್ಕೊತಾರೆ ಇಲ್ಲ ನೀನು ಸ್ವಿಗ್ಗಿ ಝೊಮ್ಯಾಟೊ ಮಾಡು ಅಂತ ಅಂದ್ಬಿಟ್ಟು ತುಂಬ ಜನ ಅನ್ಕೊತಾರೆ. ಆದರೆ ಇವಾಗ 1.5 ಲಕ್ಷ ಜನ ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ಬಿಟ್ರೆ ಅವ್ರಿಗೆಲ್ಲ ಹೊಟ್ಟೆಪಾಡು ಇರುತ್ತಲ್ಲ, ಅವರು ಏನೋ ಕಷ್ಟಪಟ್ಕೊಂಡು ದುಡ್ಕೊತಾ ಇರ್ತಾರೆ. ಇವಾಗ ಅದು ಸ್ಟಾಪ್ ಅವ್ರಿಗೆಲ್ಲನೂ ತೊಂದರೆ ಆಗಿಬಿಡುತ್ತಲ್ವ. ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡಬೇಕಂದ್ರೆ ಇವಾಗ ಮತ್ತೆ ಇನ್ನೊಬ್ರು ಇನ್ನೊಂದು ಜನ ಏನಂತಾರೆ ಇಲ್ಲಿಗಲ್ ಆಗಿ ಅಂತಂದ್ಬಿಟ್ಟು ಅಂತಾರೆ. ಇಲ್ಲಿಗಲ್ ಅಂತಂದ್ಬಿಟ್ಟು ಅದು ಯಾವ ಥರ ಇಲ್ಲಿಗಲ್? ಇವಾಗ ಕೆಲವೊಂದು ಸ್ಟೇಟ್ಗಳಲ್ಲೆಲ್ಲ ಲೀಗಲ್ ಆಗಿ ಮಾಡಿದಾರಲ್ಲ, ಬೈಕ್ ಟ್ಯಾಕ್ಸ್ ಅನ್ನೋದು ತುಂಬ ಲೀಗಲ್ ಆಗಿ ಮಾಡಿದ್ದಾರೆ ಕೆಲವೊಂದು ಸ್ಟೇಟ್ಗಳಲ್ಲಿ. ಇವಾಗ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿಗಲ್ ಹೆಂಗಾಗುತ್ತೆ? ಇವಾಗ ಟ್ಯಾಕ್ಸ್ ಕಟ್ಟಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಒಂದು ರೈಡ್ 10 ಕಿಲೋಮೀಟ್ರ್ ಹೋಗಿದ್ದೀವಿ ಅಂತಂದರೆ 110 ರೂಪಾಯಿ ಬರುತ್ತೆ. 110 ರೂಪಾಯಲ್ಲಿ ಒಂದು 15 ರೂಪಾಯಿ ಕಮಿಷನ್ ಹೋಗುತ್ತೆ, 15 ರೂಪಾಯಿ GST ಟ್ಯಾಕ್ಸ್ ಹೋಗುತ್ತೆ. ಮತ್ತು ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಗಂಗಲ್ವಾ? ಇವಾಗ ಕೆಲವೊಂದು ಜನ ಅಂತಾರೆ ನಾವು 10,000 15,000 ಇನ್ಸೂರೆನ್ಸು ಈ ಥರ ಎಲ್ಲ ಕಟ್ಕೊತೀವಿ ಅಂತ ಅಂದ್ಬಿಟ್ಟು. ಕೌಂಟ್ ಮಾಡ್ಕೊಳ್ಳಿ, ಇವಾಗ 100 ರೂಪಾಯಿಗೆ 15 ರೂಪಾಯಿ ಅಂದರೆ ಇವಾಗ 15 ರೂಪಾಯಿ ಇಲ್ಲ, ಅದರಲ್ಲಿ 15 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆ ಒಂದು 100 ರೂಪಾಯಿಗೆ 7 ರೂಪಾಯಿಂದ 8 ರೂಪಾಯಿ GST ಗೌರ್ಮೆಂಟ್ಗೆ ಮಾತ್ರ ಟ್ಯಾಕ್ಸ್ ಕಟ್ಟಾಗುತ್ತೆ. 1000 ರೂಪಾಯಿಗೆ ಎಷ್ಟಾಗುತ್ತೆ ಸರ್? ಒಂದು 100 ರೂಪಾಯಿಗೆ 7 ರೂಪಾಯಿ ಹೋದಾಗ 1000 ರೂಪಾಯಿಗೆ 600 ರೂಪಾಯಿ 60 ರೂಪಾಯಿ ಆಗುತ್ತೆ, ಹೌದಾ? ಹಂಗೆ ದಿನಕ್ಕೊಂದು 2,000 ರೂಪಾಯಿ ದುಡ್ಕೊಂತಾರೆ, 120 ರೂಪಾಯಿ. ತಿಂಗಳಿಗೆ ಬಂದುಬಿಟ್ಟು 3,000 ಚಿಲ್ಲರೆ ಆಗುತ್ತೆ. ಇವಾಗ ವರ್ಷಕ್ಕೆ ಎಷ್ಟಾಗುತ್ತೆ? 15,000 18,000 ಹೆಚ್ಚು ಕಮ್ಮಿ. ದಿನಕ್ಕೆ ಒಂದು 1,500 ರೂಪಾಯಿ ಅರ್ನ್ ಮಾಡ್ಕೊತಿದ್ರೆ ನಾನು 1,500ರಿಂದ 2,000ವರೆಗೂ ನಾನು ಅರ್ನ್ ಮಾಡ್ಕೊತಾ ಇದ್ದೆ. ಅಂದರೆ ಪರ್ ಡೇ ನಂದು ಟ್ಯಾಕ್ಸ್ ಬಂದುಬಿಟ್ಟು 100ರಿಂದ 150 ರೂಪಾಯಿ ಗೌರ್ಮೆಂಟ್ಗೆ ನಾನು ಕಟ್ತಾ ಇರೋದು. ಏನು ಈ ರ್ಯಾಪಿಡೋ, ಓಲಾ, ಊಬರ್ ಬೈಕ್ ಟ್ಯಾಕ್ಸಿಗಳಿಂದ ನಾನು ಟ್ಯಾಕ್ಸ್ ರೂಪದಲ್ಲಿ ಒಂದು 150 ರೂಪಾಯಿ ಮಿನಿಮಮ್ ನಾನು ಡೈಲಿಗೆ ಪೇ ಮಾಡ್ತಾ ಇರೋದು. ಓಕೆ, ನಿಮಗೆ ಯಾವ ರೀತಿ ಗೌರ್ಮೆಂಟ್ ಕಡೆಯಿಂದ ಅಥವಾ ಹೈಕೋರ್ಟ್ ಕಡೆಯಿಂದ ಏನು ಬೇಕು ನಿಮಗೆ? ಯಾವ ರೀತಿ ಬೇಕು? ಗೌರ್ಮೆಂಟ್ ಕಡೆಯಿಂದ, ಹೈಕೋರ್ಟ್ ಕಡೆಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದಲ್ಲ ಎರಡಲ್ಲ ಸರ್, 1.5 ಲಕ್ಷ ಜನ ಬೀದಿಗೆ ಬಂದಿದ್ದಾರೆ ಇವಾಗ ರೈಡರ್ಸು. 1.5 ಲಕ್ಷ ಜನ ಅಂತಂದರೆ 1.5 ಲಕ್ಷ ಕುಟುಂಬಗಳು ಇವಾಗ ಬೀದಿಗೆ ಬಂದುಬಿಟ್ಟಿದ್ದಾವೆ. ದಯವಿಟ್ಟು ಏನೇ ಮಾಡಿ ಕಾನೂನು ರೀತಿಯಾಗಿ ಏನಾದರೆ ನೀವು ಕೊಡ್ತಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ದಯವಿಟ್ಟು ಅದನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತ ನಾನು ಬೇಡ್ಕೊತೀನಿ. ಈಗ ನೀವಾಗಲೇ ಅಂದ್ರಲ್ಲ 1 ಲಕ್ಷ ಜನ ಬೀದಿಗೆ ಬಂದಿದ್ದಾರೆ ಅಂತ. ಹೌದು. ಸುಮಾರು ಕಡೆ ಅವ್ರು ಹೇಳೋದೇನಪ್ಪ ಅಂದರೆ ಇದಿಲ್ಲ ಅಂದರೆ ಬೇರೆ ಕೆಲಸ ಮಾಡ್ಕೊಳ್ಳಿ, ಸುಮಾರು ಕೆಲಸಗಳಿದ್ದಾವೆ ಬೆಂಗಳೂರಲ್ಲಿ, ಆ ಕೆಲಸಗಳೇ ಮಾಡ್ಕೊಳ್ಳಿ ಅಂತಾರೆ. ಸರ್ 1.5 ಲಕ್ಷ ಜನ ಇವಾಗ ಬೇರೆ ಕೆಲಸ, ಇವಾಗ ಸ್ವಿಗ್ಗಿಯಲ್ಲಿ 1 ಲಕ್ಷ 2 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ 1.5 ಲಕ್ಷ ಜನ ಅಲ್ಲಿಗೆ ಹೋಗಿಬಿಟ್ರೆ ಮತ್ತು ಇವಾಗ ಅವ್ರಿಗೆ ತೊಂದರೆ ಆಗುತ್ತಲ್ವ? ಕೆಲವೊಂದು ಜನ ಅಂತಾರೆ ನೀವು ಆಟೋ ತೊಗೊಂಡ್ಬಿಟ್ಟು ನೀವು ಆಟೋ ಓಡಿಸಿ ಅಂತ ಅಂದ್ಬಿಟ್ಟು. 1.5 ಲಕ್ಷ ಜನ ಆಟೋ ತೊಗೊಂಡು ಇವಾಗ ಬೀದಿಗೆ ಬಂದರೆ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಆಗುತ್ತೆ ಮತ್ತು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಇವಾಗ ನಮ್ಮ ಹೊಟ್ಟೆಪಾಡಿಗೆ ನಮಗೆ ಅರ್ನಿಂಗ್ಸ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಅಂತಾರಲ್ಲ. ಇವಾಗ 1.5 ಲಕ್ಷ ಜನ ಬಂದುಬಿಟ್ರೆ ಅವಾಗ ಏನು ಮಾಡ್ತಾರೆ? ಈಗ ಅವ್ರು ಹೇಳ್ತಾರೆ ನೀವು ಆಟೋ ತೊಗೊಬಂದು ಮಾಡ್ಕೊಳ್ಳಿ ಅಂತಾರೆ. ಹೌದು ಸರ್, ನಾನು ಮಾಡ್ಕೊತೀನಿ. ಇವಾಗ 1.5 ಲಕ್ಷ ಜನ ಬಂದರೆ ಮತ್ತೆ ನಿಮ್ಗೆ ಅರ್ನಿಂಗ್ ಆಗುತ್ತಾ? ಆಟೋ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. 3 ಲಕ್ಷ ಬಂಡವಾಳ ಹಾಕಿ ಮತ್ತೆ ಸರ್ 30,000 ಡೌನ್ ಪೇಮೆಂಟ್ ಕಟ್ಬಿಟ್ಟು ಆಟೋ ತೊಗೊಂಡು ಬಂದುಬಿಟ್ಟು ಬೀದಿಗೆ ಬರ್ಬೋದು ಸರ್. ಆದರೆ ಇವಾಗ 1.5 ಲಕ್ಷ ಜನ ಬಂದರೆ ಎಲ್ಲ ಫುಲ್ ಏನಾಗ್ಬಿಡುತ್ತೆ ಟ್ರಾಫಿಕ್. ಇವಾಗಲೇ ಬೆಂಗಳೂರಲ್ಲಿ ಬೈಕಲ್ಲಿ ಹೋದ್ರೇ 1 ಕಿಲೋಮೀಟ್ರ್ 1 ಅವರ್ ಹೋಗಬೇಕು ಪೀಕ್ ಟೈಮ್, ಈ ಡ್ಯೂಟಿ ಟೈಮ್ಸಲ್ಲಿ. ಮಹದೇವಪುರ, ಕಾಡಬಸ್ನಹಳ್ಳಿ ಕಡೆ ಹೋಗಿಬಿಟ್ರೆ 1 ಕಿಲೋಮೀಟ್ರ್ 1 ಅವರ್ ಹೋಗಬೇಕಾಗತ್ತೆ. ಅಂಥದ್ರಲ್ಲಿ 1.5 ಲಕ್ಷ ಜನ ಆಟೋ ತಗೊಂಡು ಬೆಂಗಳೂರಿಗೆ ಬಂದರೆ ಇವಾಗ ಇರೋ ಟ್ರಾಫಿಕ್ಗೆ ಹಿಂಗೆ ಅಂದರೆ ಇನ್ನು 1.5 ಲಕ್ಷ ಆಟೋಗಳು ತಗೊಂಡು ಬಂದುಬಿಟ್ರೆ ಅವರೆಲ್ಲ ಏನು ಮಾಡ್ತಾರೆ? ಟ್ರಾಫಿಕ್ ಎಷ್ಟಾಗುತ್ತೆ ಬೆಂಗಳೂರಲ್ಲಿ? ಈಗ ಇದರಿಂದ ಸುಮಾರು ನೀವು ಅರ್ನಿಂಗ್ಸ್ ಅಂದರೆ ಮುಂಚೆ ಎಲ್ಲ ಮಾಡಿದ್ರಿ ಅಂತಿದ್ರಲ್ಲ. ಹೌದು. ಈಗ ಬ್ಯಾನ್ ಮಾಡಿ ಹತ್ತಿರ 3-4 ದಿವಸ ಮೇಲ್ಪಟ್ಟಾಗಿದೆ. ಏನು ಮಾಡ್ತಿದ್ದೀರಾ? ಏನು ಮಾಡ್ಕೊಂಡಿದ್ದೀರಾ? ಈಗ ಹೆಂಗಿದೆ ನಿಮ್ಮ ಪರಿಸ್ಥಿತಿ? ಸರ್ ಇವಾಗ ನಾನು ಅದನ್ನು ನಂಬ್ಕೊಂಡು ಲಕ್ಷಾಂತರ ಸಾಲಗಳು ಮಾಡಿಕೊಂಡು ಮನೆ EMIಗಳು ಅವು ಇವು ಅಂತಂದ್ಬಿಟ್ಟು ನಾನು EMIs ಪೇ ಮಾಡಿಕೊಂಡು ನನ್ನ ಕಷ್ಟ ನಾನು ಪಡ್ತಾಯಿದ್ದೆ. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ EMI ಕಟ್ಟೋಕ್ಕಾಗ್ತಾಯಿಲ್ಲ, ಏನೂ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಕಳ್ಸೋಕ್ಕಾಗ್ತಾಯಿಲ್ಲ. ಇಲ್ಲ ನಮಗೆ ಅಟ್ಲೀಸ್ಟ್ ಇವಾಗ ನಾವು ಊಟ ಮಾಡ್ಕೊಳ್ಳೋದಕ್ಕೂ ನಮಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ತುಂಬ ತೊಂದರೆ ಆಗಿಬಿಟ್ಟಿದೆ. ಇವಾಗ ನಾವು ಎಲ್ಲಾದರೂ ಹೋಗ್ಬಿಟ್ಟು ಒಂದು ಊಟ ಮಾಡಬೇಕು ಅಂದರೂ ಕೂಡ ಕಷ್ಟ ಆಗಿಬಿಟ್ಟಿದೆ. ಸೊ ಸರ್ಕಾರ ಇದನ್ನು ದಯವಿಟ್ಟು ಗಮನಕ್ಕೆ ತಗೊಂಡು 1.5 ಲಕ್ಷ ಕುಟುಂಬಕ್ಕೂ ಒಂದು ಒಳ್ಳೆಯದು ಇಲ್ಲ ಈ ಥರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಬೇಕೇ ಬೇಕು, ಬೇಕೇ ಬೇಕು. ಜೈ ಬೈಕ್ ಟ್ಯಾಕ್ಸಿ.